ಎವ್ರಿ ಟೈಮ್ ಬ್ಲಾಗ್ ಮಾಡೋಕ್ಕೆ ಮುಂಚೆ ಮೈಕ್ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ಮೈಕ್ ವರ್ಕ್ ಆಗ್ತಿದೆಯಾ ಅಂತ, ಸಾರಿ. ಎಲ್ಲಿರ್ಬೋದು ನಾನು ಇವಾಗ? ಇಷ್ಟು ಟ್ರಾಫಿಕ್ಕು ಈ ಊರಲ್ಲಿರುತ್ತೆ ಅಂದರೆ ಅದು ಇದೊಂದೇ ಟೈಮಲ್ಲಿ. ಆ್ಯಂಡ್ ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಾಗಿರಬೇಕು ನಾನು ಎಲ್ಲಿದ್ದೀನಿ ಅಂತ. ಮೈಸೂರು ದಸರಾ ಎಷ್ಟೊಂದು ಸುಂದರ. ನಮಸ್ಕಾರ ಮೈಸೂರು. ನನ್ನ ತಮ್ಮ ಇಲ್ಲಿದ್ದಾನೆ ಸುಬ್ಬು, ಅವನ ಜೊತೆ ನಾನು ಮೈಸೂರು ಲೈಟಿಂಗ್ಸ್ ನೋಡ್ತಾ ಇದ್ದೀನಿ. ಹಾಯ್. ನಾನು ಮೈಸೂರು ದಸರಾಗೆ ಮೈಸೂರಿಗೆ ಬಂದಿದ್ದೀನಿ. ಆ್ಯಂಡ್ ಮೈಸೂರಲ್ಲಿ ಒಂದು ವಿಶೇಷ ಏನಂದರೆ ದಸರಾ ಟೈಮಲ್ಲಿ ಲೈಟಿಂಗ್ಸ್ ನೋಡೋದು. ಲೈಟಿಂಗ್ಸ್ ನೋಡೋದೇ ಒಂದು ವಿಶೇಷ ಇಲ್ಲಿ. ಹಾಗಾಗಿ ನಾನು ನನ್ನ ತಮ್ಮ ಸುಬ್ಬು ಹಾಯ್ ಹೇಳು. ಹಾಯ್. ಸೊ ಹಾಯ್ ಅನನ್ಯ. ಯಾ ಹಾಯ್. ಮೈಸೂರು ದಸರಾ ಮಜಾ ಮಾಡಿ ಹಿಂಗೆ ಮತ್ತೆ ಸಿಗ್ತಾ ಇರೋಣ. ಗುಂಡ್ಲುಪೇಟೆಗೂ ಬರ್ತೀನಿ. ಶೋರ್ ಇಲ್ಲ ಅಂದ್ರು ದಸರಾಗೆ ಇನ್ನು 1 ತಿಂಗಳಿದೆ ಅನ್ನುವಾಗ್ಲೇನೆ ಎಲ್ಲ ತಯಾರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಫ್ಕೋರ್ಸ್ ಇಡೀ ಊರ್ ಲೈಟಿಂಗ್ ಮಾಡ್ಬೇಕಂತಂದ್ರೆ ಸುಮ್ಮನೆನಾ? ನೀವು ಯಾವ ರೋಡಿಗೆ ಎಂಟ್ರಾಗಿ ಒಂದು ಸೀರಿಯಲ್ ಲೈಟ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಅಂದರೆ ಅಷ್ಟು ಈಸಿ ಅಲ್ಲ ಈ ಥರ ಒಂದು ಲೈಟಿಂಗ್ಸ್ನ ಅರೇಂಜ್ ಮಾಡೋದು ಇಡೀ ಊರಿಗೆ. ಇದೇನೋ ಅಂಡರ್ ವಾಟರ್ ಝೋನ್ ಅಂತ ಬಂದಿದ್ದೀವಿ. ಮೈಸೂರು ಎಕ್ಸಿಬಿಷನ್. ಎಕ್ಸಾಕ್ಟ್ಲಿ ನಾವಿವಾಗ ಎಲ್ಲಿ ಬರ್ತಾ ಇದ್ದೀವಿ ಅಂದರೆ ನಾನೇ ಹಾಯ್ ಹೇಳಿ. ಮೈಸೂರಲ್ಲಿ ಹೆಂಗೆ ಅಂದರೆ ಎಲ್ಲ ನಮಗೆ ಗೊತ್ತಿರೋರ ಥರ, ನಮಗೆ ಗೊತ್ತಿರೋರು ಸಿಗ್ತಾರೆ ರೋಡಲ್ಲಿ. ಗೊತ್ತಿಲ್ಲ ಅಂತಂದ್ರು ನಮ್ಮನ್ನ ಕಂಡಿಡಿದು ಮಾತಾಡಿಸಿ ನೋಡಿ ಇದೇ ತರ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಡಿಟಿಂಗ್ ಮಾಡುವಾಗ ಅಪ್ಪನೂ ನನ್ನ ಜೊತೆ ಇದ್ದಾರೆ. ಸೊ ಅಪ್ಪ, ನಿನಗೆ ಮೈಸೂರು ದಸರಾ ಮೆಮೊರೀಸ್ ಏನಿದೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಶೇರ್ ಮಾಡು. ಮೈಸೂರು ದಸರಾ ನಾನು ನೋಡಿದ್ದು ತುಂಬ ಹುಡುಗ ಆಗಿದ್ದಾಗ. ನನಗೆ ನಮ್ಮ ಸೋದರ ಮಾವ ಅಂದರೆ ಸುರೇಶ್, ನಿಂಗೆ ಗೊತ್ತಲ್ಲ, ಅವರು ಕರ್ಕೊಂಡು ಹೋಗಿದ್ದು. ಆವಾಗ ಅದು ಯಾವುದೋ ಒಂದು ಸಣ್ಣ ಗೊಂಬೆ ಗಲಾಟೆಗೋಸ್ಕರ ನಾನು ಜಗಳ ಆಡಿದ್ದು ನೆನಪಿದೆ. ಆವಾಗ ಅಂಬಾರಿ ಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಕೂತ್ಕೊಳ್ತಾ ಇದ್ರು. ಅದು ನನಗೆ ನೋಡಿದ್ದು ತುಂಬ ಚೆನ್ನಾಗಿತ್ತು. ಆ ಕಣ್ಣು ಕಟ್ಟಿದಂಗೆ ಇದೆ ಈಗಲೂ, ಚಿಕ್ಕ ಹುಡುಗ ಆಗಿದ್ರು. ಅದಾದಮೇಲೆ ಎಷ್ಟೋ ವರ್ಷ ನಾವು ನೋಡೋಕ್ಕೆ ಆಗಲಿಲ್ಲ. ಆಮೇಲೆ ಇತ್ತೀಚೆಗೆ ಒಂದು ಸುಮಾರು ಒಂದು 6-7 ವರ್ಷದ ಕೆಳಗೇನೋ ಚಾಮುಂಡೇಶ್ವರಿನ ಅಂಬಾರಿಲಿ ಕೂರಿಸಿ ತೊಗೊಂಡೋದಾಗಲೂ ನೋಡಿದ್ದೀನಿ. ತುಂಬ ಅದ್ಭುತವಾಗಿತ್ತು. ಈಗಲೂ ಅಷ್ಟೇ ಅದ್ಭುತವಾಗಿರುತ್ತೆ. ಮತ್ತು ಅದರದ್ದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆಯಲ್ಲ, ಅದು ಬಹಳ ಮಟ್ಟಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈಗೀಗಂತೂ ಆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ. ಭಾಳ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಆವಾಗ ಇಷ್ಟೆಲ್ಲ ಇರಲಿಲ್ಲ, ಟೆಕ್ನಾಲಜಿನೂ ಇರಲಿಲ್ಲ. ಈಗ ನೇರ ಪ್ರಸಾರ ಎಲ್ಲ ಇರುತ್ತೆ, ನಾವು ಎಲ್ಲೇ ಕೂತಿದ್ದು ನೋಡ್ಬೋದು. ಬಟ್ ಲೈವ್ ಆಗಿ ನೋಡೋದ್ರದ್ದು ಚಂದಾನೇ ಬೇರೆ. ಆ ಜನಜಂಗುಳಿ ಎಲ್ಲ ಮಧ್ಯದಲ್ಲಿ ಓಡಾಡೋದು, ಅಂಬಾರಿ ಹೋಗ್ತಿದ್ದಂಗೆ ಹಿಂದಿನ ಜಾಗ ಮಾಡ್ಕೊಂಡು ಇನ್ನೊಂದ್ಸಲಿ ನೋಡೋಕ್ಕೆ ಹೋಗೋದು, ಆ ಕುತೂಹಲ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೆ ಮೈಸೂರು ದಸರಾದ ಮೆಮೊರಿ ಅಂದರೆ ಒಂಥರ ಎವರ್ ಗ್ರೀನ್ ಅಂತ ಹೇಳ್ಬೋದು. ಒಂದು ರಾಜರು ಆಳ್ತಿರೋಂತಹ ಊರಲ್ಲಿ ಇರೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿರಬೇಕು. ಆ್ಯಂಡ್ ಮೈಸೂರು ವೆರಿ ಬ್ಯೂಟಿಫುಲ್. ಈಗ ನಾವಿರೋದು ಯಾವ ರೋಡಲ್ಲಿ? ಸಿಟಿ ಬಸ್ ಸ್ಟ್ಯಾಂಡ್ ರೋಡ್. ಅಷ್ಟು ರೋಡ್ಗೆ ಎಂಟರ್ ಆಗ್ತಾ ಇದ್ದೀವಿ.
ಅರಸು ರೋಡ್ ಕಡೆಗೆ ಎಂಟ್ರ್ ಆಗ್ತಾ ಇದೀವಿ. ದೇವರಾಜ್ ಅರಸ್ ರೋಡ್ ನಿಮಗೆ ಗೊತ್ತು, ಅದೊಂಥರ ಅದೇ ಹೇಳ್ತಾರಲ್ಲ, ನಾನೇ ಆ್ಯಕ್ಚುಲಿ ಅಲ್ಲಿಗೆ ಶಾಪಿಂಗಿಗೆ ಹೋಗೋದು, ಚಾಟ್ಸ್ ತಿನ್ನೋದು ಅದೆಲ್ಲ ಮಾಡಿದ್ದೀನಿ ಮೈಸೂರಿಗೆ ಬಂದಾಗ. ಸೊ ಹಾಗಾಗಿ ನಾವಿನ್ನೇನು ದೇವರಾಜ್ ಅರಸ್ ರೋಡ್ ಜಾಯಿನ್ ಆಗ್ತಾ ಇದ್ದೀವಿ. ಗಾಡಿಗಳು ಜಾಸ್ತಿ ಇದೆ ಇವತ್ತು. ಆ್ಯಕ್ಚುಲಿ ನನ್ನ ತಮ್ಮ ಹೇಳ್ತಿದ್ದ ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಆ್ಯಕ್ಚುಲಿ ಕಡಿಮೆ ಗಾಡಿ ಇದೆ ಅಂತ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವತ್ತೇ ಹೀಗಿದೆ, ಇನ್ನೂ ಜಾಸ್ತಿ ಕ್ರೌಡಾಗಿ ಇನ್ನೂ ಜಾಸ್ತಿ ಗಾಡಿಗಳಾದರೆ ಇನ್ನೂ ಹೇಗಿರುತ್ತಪ್ಪ ಅಂತ. ಅದ್ರ ಬದಲು ಐ ಗೆಸ್ ಅದಕ್ಕೆ ಎಲ್ಲರೂ ನಡ್ಕೊಂಡು ಬರೋದನ್ನ ಪ್ರಿಫರ್ ಮಾಡ್ತಾರೆ ಅನಿಸುತ್ತೆ. ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ಅಂದರೆ ಐ ಮೀನ್ ಕ್ಯಾಮ್ರಾದಲ್ಲೂ ಸಖತ್ತಾಗಿ ಕಾಣ್ತಾ ಇದೆ, ಲೈವ್ ಆಗು ನೋಡೋಕ್ಕೂ ಸಖತ್ತಾಗಿದೆ. ಇದು ಐ ಗೆಸ್ ನಾವಿರೋದು ಇವಾಗ ದೇವರಾಜ್ ಅರಸ್ ರೋಡಲ್ಲಿ, KR ಸರ್ಕಲ್ ಹತ್ರ. ಜನ ಕಾರಲ್ಲಿ ಬರ್ತಾರೆ, 2 ವೀಲರ್ ಬರ್ತಾರೆ, ಆದರೆ ಈ ಥರ ಒಂದು ಗಾಡಿ ಮೇಲೆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಲೈಟಿಂಗ್ಸ್ ನೋಡೋ ಮಜಾನೇ ಬೇರೆ. ಐ ಗೆಸ್ ಇದೊಂದು ಪ್ರಾಪರ್ ವ್ಯೂ ಕೊಡುತ್ತೆ. ಯಾರೂ ಅಡ್ಡ ಬರಲ್ಲ, ಯಾರು ಗಾಡಿ, ತಲೆ, ಹೆಲ್ಮೆಟ್ಟು ಏನೂ ಅಡ್ಡ ಇರೋದಿಲ್ಲ, ನೀಟಾಗಿ ಲೈಟಿಂಗ್ಸ್ ನೋಡ್ಬೋದು. ಸೊ ಸುಬ್ಬು ಜೊತೆ ನಾನು ಇವಾಗ ಮೈಸೂರಲ್ಲಿ ದೇವರಾಜ್ ಅರಸ್ ರೋಡಲ್ಲಿ ಗ್ಯಾಪಲ್ಲಿ ಒಂದು ಶಾಪಿಂಗ್ ಮಾಡೋ ಪರಿಸ್ಥಿತಿ ಬಂತು, ಬಟ್ ಅದು ಆಗಲಿಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಎಲ್ಲೋದ್ರೂ ಈ ಬಟ್ಟೆ ಬರೆ ಶಾಪಿಂಗ್ ಅನ್ನೋದು ನನ್ನ ಬಿಡಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತಾ ಇದೆ? ಏನು ಹೇಳಕ್ ಇಷ್ಟಪಡ್ತೀಯ ಮೈಸೂರು ದಸರಾ ಬಗ್ಗೆ? ಸ್ವರ್ಗ. ಹೌದೌದು, ನಿಜವಾಗ್ಲೂ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ. ಲೈಟಿಂಗ್ಸ್ ಅಲ್ಲೇ ಒಂದು ಮಿನಿ ಮೈಸೂರು ಪ್ಯಾಲೇಸ್ ಮಾಡಿದ್ದಾರೆ ಇಲ್ಲಿ. ಇದು ರಾಮಸ್ವಾಮಿ ಸರ್ಕಲ್ ಅಲ್ಲಿದೆ. ನಿಮಗೆ ಮೈಸೂರು ಪ್ಯಾಲೇಸ್ ಹೋಗೋ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ರಾಮಸ್ವಾಮಿ ಸರ್ಕಲ್ ಅಲ್ಲೇ ನೋಡ್ಕೊಳ್ಬೋದು. ಸೋ ಬ್ಯೂಟಿಫುಲ್. ಇಷ್ಟು ದೊಡ್ಡ ದೊಡ್ಡ ಅಗ್ಲ ರೋಡ್ಸ್ ಸೀರಿಯಸ್ಲಿ ಮೈಸೂರಲ್ಲಿ, ಅದಕ್ಕೆ ಗಾಡಿ ಓಡಿಸೋಕ್ಕೆ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಆ್ಯಂಡ್ ಲೈಟಿಂಗ್ಸು ಮಾತ್ರ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಪಿಂಕ್ ಕಲರ್ ಎಲ್ಲ ಯೂಸ್ ಮಾಡಿದ್ದಾರೆ. ಹಾಗಾಗಿ ಆ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲಿರಲಿ. ಓ ಮೈ ಗಾಡ್, ನೋಡಿ ಹೂ ಐ ಬಂಪ್ಡ್ ಇಂಟು. ಟಿಪಿಕಲ್ ಕನ್ನಡಿಗ. ನಮಸ್ಕಾರ. ಹಾಯ್, ನಮಸ್ತೆ. ನಾನು ನಿಮ್ ಫ್ಯಾನ್. ಹಂಗ ಮಾತಾಡ್ತೀರಾ ರುದ್ರನ್ ಬಗ್ಗೆ? ನಾನು ಮೈಸೂರಲ್ಲೇ ಹುಟ್ಟಿರೋದು, ಆದರೆ ನನಗೆ ಯಾವತ್ತೂ ಅಂಬಾರಿ ನೋಡಿ ಮೈಸೂರು ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗಿ ಎಕ್ಸಾಕ್ಟ್ಲಿ ಅಂದರೆ ಹಬ್ಬದ ಟೈಮಲ್ಲಿ ಹೋಗೋವಂಥ ಅವಕಾಶನೇ ಸಿಕ್ಕಿರಲಿಲ್ಲ. ಲೈಟಿಂಗ್ಸ್ನ ಮುಂಚೆನೂ ಬೇರೆ ವರ್ಷಗಳಲ್ಲೂ ನೋಡಿದ್ದೆ. ಈ ಸರ್ತಿ ತುಂಬ ಪ್ರಾಪರಾಗಿ ಸುಮಾರು ರೋಡ್ಗಳನ್ನ ಕವರ್ ಮಾಡೋದಕ್ಕಾಯಿತು. ಬಟ್ ಈ ಎಫರ್ಟ್ಸ್ಗೆ ಆಮೇಲೆ ಆ ಅರೇಂಜ್ಮೆಂಟ್ಸ್ಗೆ ಅಂದರೆ ಇಟ್ಸ್ ನಾಟ್ ಈಸಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈ ಲೊಕೇಶನ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರ್ಬೋದು, ನಾವು ಎಕ್ಸಿಬಿಷನ್ ಹತ್ರ ಬಂದಿರೋದು. ದಸರಾ ಮುಗಿದ ಮೇಲೂ ಸಹ ಲೈಟಿಂಗ್ಸ್ ಇದ್ದೇ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಆ್ಯಂಡ್ ಎಕ್ಸಿಬಿಷನ್ ನೋಡೋ ಮಜಾನೇ ಬೇರೆ. ವ್ಯೂ ಪಾಯಿಂಟು ಚಾಮುಂಡಿ ಬೆಟ್ಟದ ಮೇಲೊಂದು ವ್ಯೂ ಪಾಯಿಂಟ್ ಇದೆ, ಕೆಳಗಡೆ ಇರೋ ವ್ಯೂ ಪಾಯಿಂಟ್. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಮೈಸೂರು ದಸರಾ ಲೈಟಿಂಗ್ ನೋಡ್ಕೊಂಡು ಬಂದ್ರೆ ಹೇಗೆ, ಎಕ್ಸಿಬಿಷನ್ಗೆ ಹೋಗಿದ್ರೆ ಏನು, ನಿಮ್ಮ ಮೈಸೂರು ದಸರಾ ಅನುಭವ ಏನು ಅಂತ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೇಗ ಸಬ್ಸ್ಕ್ರೈಬ್ ಮಾಡಿ ಈಗಲೇ.